ವೈಯಕ್ತಿಕವಾಗಿ BJP ಕಾಂಗ್ರೆಸ್ ವಿರುದ್ಧ ಮಾಡಿದಂತಹ ಪ್ರಯತ್ನಕ್ಕೆ, ಹೋರಾಟಕ್ಕೆ 10ರಲ್ಲಿ ಎಷ್ಟು ಮಾರ್ಕ್ ಕೊಡ್ತೀರಿ ನೀವು? ನಾನು ಹೇಳಿದ್ನಲ್ಲ, ಮಾರ್ಕ್ಸ್ ಕೊಡೋದು ನಮ್ಮ ಜವಾಬ್ದಾರಿ ಅಲ್ಲ, ಕೆಲಸ ಮಾಡೋದಷ್ಟೇ ನಮ್ಮದು. ಓಕೆ, ಮಾರ್ಕ್ಸ್ ಕೊಡೋದು ಜನರಿಗೆ ಬಿಟ್ಟಿದ್ದೀವಿ. ಓಕೆ, ಇನ್ನೊಂದು ಪ್ರಶ್ನೆಗೆ ಬಂದೆ. CT ರವಿ ಅವರ ಹೆಸರು ರಾಜ್ಯಾಧ್ಯಕ್ಷ ಪಟ್ಟಕ್ಕೂ ಕೇಳಿ ಬಂದಿತ್ತು. ಈವನ್ ಮುಖ್ಯಮಂತ್ರಿ ವಿಚಾರಗಳು ಬಂದಾಗ ಮುಖ್ಯಮಂತ್ರಿ ಪಟ್ಟಕ್ಕೂ ಕೇಳಿ ಬಂದಿತ್ತು. ಹಾಗಂತ ಅವರ ಸಾಮರ್ಥ್ಯ ಏನು ಅನ್ನೋದು BJPಗೂ ಗೊತ್ತು, BJP ಕಾರ್ಯಕರ್ತರಿಗೂ ಗೊತ್ತು, ಹಿಂದುತ್ವದ ಪ್ರತಿಪಾದನೆ ಏನು ಅನ್ನೋದು ಗೊತ್ತು. ಆಮೇಲೆ ಈವನ್ ಕಾಂಗ್ರೆಸ್ಗೂ CT ರವಿ ಅವರ ಶಕ್ತಿ ಗೊತ್ತು. ಇವತ್ತು CT ರವಿ ಎಲ್ಲಿದ್ದಾರೆ ಪಾರ್ಟಿಯಲ್ಲಿ? ಕಾರ್ಯಕರ್ತ, ಯಾರು ಕಿತ್ಕೊಳ್ಳೋಕ್ಕಾಗದೇ ಇರೋ ಜಾಗದಲ್ಲಿದ್ದೀನಿ. ಅದನ್ನ ಯಾರೂ ಬದಲಾಯಿಸೋಕ್ಕಾಗಲ್ಲ. ಯಾಕೆಂದರೆ ಕಾರ್ಯಕರ್ತ ಅನ್ನೋದು ಶಾಶ್ವತವಾಗಿರುವಂಥದ್ದು. ಉಳಿದಿದ್ದೆಲ್ಲವೂ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇದು ನನಗೊಮ್ಮೆ ಅಸಹಾಯಕತೆ ಅಂತ ಅನಿಸ್ಬಿಡುತ್ತೆ. ನಿಮ್ಗೆ ಹಂಗೆ ಅನಿಸ್ಬೋದು. ಕಮಿಟ್ಮೆಂಟ್ ಇರೋವನಿಗೆ ನೋಡಿ, ನನಗೆ ಸ್ಪಷ್ಟತೆ ಇದೆ. ನಾನು ಯಾವ ಕಾರಣಕ್ಕೆ ರಾಜಕಾರಣಕ್ಕೆ ಬಂದಿದ್ದೀನಿ ಅನ್ನುವಂಥ ಸ್ಪಷ್ಟವಾದ ಅರಿವು ನನಗಿದೆ. ನಾನು ರಾಜಕಾರಣಕ್ಕೆ ಬಂದಿದ್ದು ಹಿಂದುತ್ವದ ಕಾರಣಕ್ಕೋಸ್ಕರ. ಹಿಂದುತ್ವದ ಪ್ರತಿಪಾದನೆಯನ್ನು ಬಿಟ್ಟಿಲ್ಲ, ನನ್ನ ಪಕ್ಷವೂ ಬಿಟ್ಟಿಲ್ಲ, ನಾನೂ ಬಿಟ್ಟಿಲ್ಲ. ಹಾಗಾಗಿ ವಿಚಲಿತನಾಗುವ ಪ್ರಶ್ನೆ ಇಲ್ಲ. ಅಧಿಕಾರ ಬರುತ್ತೆ, ಅಧಿಕಾರ ಸಿಗುತ್ತೆ ಅನ್ನುವಂಥ ಆಸೆ ಇಟ್ಕೊಂಡು ರಾಜಕಾರಣಕ್ಕೆ ಬಂದಿದ್ದರೆ, ನಾವು ರಾಜಕಾರಣಕ್ಕೆ ಬಂದ ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರವೂ ಇರಲಿಲ್ಲ. ದೇಶದ ಅಧಿಕಾರ ಬಿಟ್ಬಿಡಿ, ಪಂಚಾಯಿತಿ ಅಧಿಕಾರ ಹಿಡಿಯೋದಕ್ಕೂ ಕೂಡ ಕನಸು ಕಾಣುವ ಸ್ಥಿತಿಯಲ್ಲಿ ನಾವಿರಲಿಲ್ಲ. ಇಲ್ಲ, ಈಗ ಹಿಂದುತ್ವಕ್ಕಾಗಿ ಬಜರಂಗ ದಳ ಇದೆ, VSP ಇದೆ, ನೀವು ಆ ಮೂಲದಿಂದಲೇ ಬಂದಂಥವರು. ನಿಮ್ಮಲ್ಲಿ ಒಬ್ಬ ರಾಜಕೀಯ ನಾಯಕತ್ವ ಮಾಡಬಹುದಾದಂಥ ಒಂದು ಹುಮ್ಮಸ್ಸಿದೆ, ತಾಕತ್ತಿದೆ ಅನ್ನೋ ಕಾರಣಕ್ಕಾಗಿ ಸಂಘ ಕೂಡ ನಿಮ್ಮನ್ನು ಪಕ್ಷಕ್ಕಾಗಿ ಕಳಿಸ್ಕೊಡುತ್ತೆ. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಸರ್. ಹಾಗಂತ ಯಾವ ಉದ್ದೇಶಕ್ಕೆ ಬಂದು ಅದನ್ನು ಮರಿಬಾರ್ದಲ್ಲ. ಇರ್ಬೋದು. ಈಗ CM ಸಿದ್ದರಾಮಯ್ಯನವರೇ ಅವರು ವಿಪಕ್ಷ ನಾಯಕರಾಗಿದ್ದಾಗ ಒಂದು ಮಾತನ್ನು ಹೇಳ್ತಾ ಇದ್ರು, ಐ ವಾಂಟ್ ಟು ಬಿಕಮ್ ಎ ಚೀಫ್ ಮಿನಿಸ್ಟರ್ ಆದರು. ಆಮೇಲೆ DK ಶಿವಕುಮಾರ್ ಅವರು ಪದೇ ಪದೇ ನಾನು ಚೀಫ್ ಮಿನಿಸ್ಟರ್ ಆಗಲೇಬೇಕು ಅಂತ ಹೇಳ್ತಾನೆ ಇರ್ತಾರೆ. ಆಮೇಲೆ ಸತೀಶ್ ಜಾರಕಿಹೊಳಿ ನಮ್ಮ ಕಾರ್ಯಕ್ರಮಕ್ಕೆ ನೆಕ್ಸ್ಟ್ ಬರ್ತಾರೆ, ಅವರು ಕೂಡ ನಾನು 2028ರಲ್ಲಿ ಚೀಫ್ ಮಿನಿಸ್ಟರ್ ಆಗಬೇಕು ಅಂತೇಳಿ. ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಒಂದು ಸಂಕಲ್ಪ ಮಾಡೋದು ಅಂತಿರುತ್ತೆ. ಸಂಕಲ್ಪ ಮಾಡಿದರೆ ಆಗತ್ತೆ ಅಂಥೇಳಿ. ಈ ಹಿಂದೆ ಸಂಘದ ವಿಚಾರಗಳು ಬಂದಾಗಲೂ ಹೇಳ್ತಾ ಇದ್ರು, ಕಾಶ್ಮೀರ ನಮ್ಮದು ಅಂತೇಳಿ ಒಂದು ಸಂಕಲ್ಪದ ಒಂದು ಆಟ, ಫೈನಲಿ ಅದು ನಮ್ಮದಾಯಿತು ಅಂಥೇಳಿ. ನಿಮ್ಮ ಆ ಸಂಕಲ್ಪಗಳಿಲ್ವಾ? ಎಲ್ಲವನ್ನೂ ಕೂಡ ಇಲ್ಲ, ಅವರೇನು ನಿರ್ಧಾರ ಮಾಡ್ತಾರೆ ಅಂತಂದರೆ ನಿಮ್ಮ ಕೆಪಾಸಿಟಿಯನ್ನು ನೀವು ಅರ್ಥಕೊಳ್ಳೋದು ಯಾವಾಗ ಅಂತ ನನ್ನ ಪ್ರಶ್ನೆ. ನೀವು ಯಾಕೆ CM, ಹೌದು ನಾನು CM ಆಗಬಲ್ಲೆ ಅಂತ ಯಾಕೆ ಹೇಳೋದಿಲ್ಲ ಅಂತ? ಯಾರು ವೈಯಕ್ತಿಕ ಸ್ವಾರ್ಥಕ್ಕಾಗಿಯೇ ರಾಜಕಾರಣಕ್ಕೆ ಬಂದಿರ್ತಾರೆ, ಅವರು ವ್ಯಕ್ತಿಗತವಾಗಿರ್ತಕ್ಕಂಥ ಗುರಿನ ಇಟ್ಕೊಳ್ತಾರೆ, ಗೋಲನ್ನು ಫಿಕ್ಸ್ ಮಾಡ್ಕೊಳ್ತಾರೆ. ನಾನು ವೈಯಕ್ತಿಕ ಸ್ವಾರ್ಥಕ್ಕೆ ರಾಜಕಾರಣಕ್ಕೆ ಬಂದಿಲ್ಲ. ನಮ್ಮ ಗುರಿ ಭಾರತ ಜಗದ್ಗುರು ಆಗಬೇಕು, ಭಾರತ ಶಕ್ತಿಶಾಲಿ ಆಗಬೇಕು, ಸನಾತನ ಧರ್ಮ ತನ್ನ ಹಿಂದಿನ ಎಲ್ಲ ಪರಂಪರೆಯ ಸಂಕಷ್ಟಗಳಿಂದ ಹೊರಗೆ ಬಂದು ಅದು ಬೆಳಗಬೇಕು. ಸ್ವಾಮೀಜಿಯವ್ರ ಮಾತನ್ನು ನೀವು ಕೇಳಿದ್ರಲ್ಲ, ಧರ್ಮ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಸಮಾಜವನ್ನು ಕಟ್ಟಬೇಕು. ಆ ನೆಲೆಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋ ನಾನು. ಹಾಗಾಗಿ ವೈಯಕ್ತಿಕವಾಗಿ ಕೇವಲ ನಾನು ಪಕ್ಷದ ಸಾಧನ ಮಾತ್ರ, ಉಳಿದಿದ್ದೆಲ್ಲ ಪಾರ್ಟಿ ತೀರ್ಮಾನ ಮಾಡುತ್ತೆ. ನಾನೇನಾಗಬೇಕು ಅನ್ನೋದು ಪಕ್ಷ ತೀರ್ಮಾನ ಮಾಡುತ್ತೆ. ಹಾಗಿದ್ದರೆ ಅಂಥ ವ್ಯಕ್ತಿತ್ವಕ್ಕೆ ಬೇಸರಗಳಾಗೋದಿಲ್ವಾ? ಸೋತಾಗ ಅಥವಾ ಸೋಲಿಸಿದಾಗ ಸಿಗಬೇಕಾದಂತಹ ಸ್ಥಾನಮಾನಗಳು ಅಥವಾ ಮಂತ್ರಿಗಿರಿ ಪಟ್ಟ, ತನಗೆ ಇಷ್ಟವಿಲ್ಲದ ಮಂತ್ರಿಗಿರಿ ಪಟ್ಟ ಬಂದಾಗ ಅಸಹನೆಗೊಂಡ ಕೆಲವು ಸಂದರ್ಭಗಳನ್ನು ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ CT ರವಿ ಅವ್ರದ್ದು. ಹಾಗಿದ್ದರೆ ನೀವು ಆ ಹಿಂದುತ್ವಕ್ಕಾಗಿಯೇ ಬಂದಿದ್ದರೆ ಆ ಅಸಹನೆಗಳು ಯಾಕೆ? ಪ್ರತಿಯೊಂದನ್ನು ಕೂಡ ತೆಗೆದುಕೊಂಡು ಹೋಗಬೇಕಾಗಿತ್ತು. ನಿರ್ಧಾರ ಏನು ತಗೊಳ್ಳುತ್ತೆ, ಸಂಘ ಇರ್ಬೋದು, ಹಿರಿಯರಿರ್ಬೋದು, ಪಕ್ಷ ಇರ್ಬೋದು, ಆ ಥರ ನೀವು ಇರಲಿಲ್ಲ. ಬಿಕಾಸ್ ಆಫ್ ಹ್ಯೂಮನ್ ಬೀಯಿಂಗು ಆ ಒಂದು ಕ್ಷಣದ ವ್ಯಾಮೋಹ, ಒಂದು ಕ್ಷಣದ ದುಃಖ, ಕ್ಷಣದ ಸುಖ ಬರೋದು ಸ್ವಾಭಾವಿಕ. ಆದರೆ ನಮ್ಮನ್ನು ನಾವು ಸಾವರಿಸ್ಕೊಂಡಾಗ ಮತ್ತು ಯಾವ ಉದ್ದೇಶಕ್ಕೆ ಬಂದಿದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೊಂಡಾಗ ಅಲ್ಲಿಂದ ಮತ್ತೆ ಹೊರಗಡೆ ಬರ್ತೀವಿ. ನನ್ನ ವಿಷಯದಲ್ಲೂ ಅಷ್ಟೇ, ಒಂದು ಕ್ಷಣದ ದುಃಖ ಬಂದಿದೆ, ಒಂದು ಕ್ಷಣದ ಬೇಸರ ಆಗಿದೆ. ಆದರೆ ನಾನು ಬಂದಿರೋ ಉದ್ದೇಶವನ್ನು ನೆನಪು ಮಾಡಿಕೊಂಡಾಗ ಆ ದುಃಖದಿಂದ ಹೊರಗಡೆ ಬಂದಿದ್ದೀನಿ. ಚರೈವೈತಿ ಅಂತ ಮುಂದೋಗಿದ್ದೀನಿ. ನಾನು ಮುನ್ನಡೆಯೋ ಕೆಲಸ ಮಾಡ್ತಾ ಹೋಗಿದ್ದೀನಿ. ಹಾಗಾಗಿ ಅದರಲ್ಲೇ ಮುಳುಗೋಗೋದಲ್ಲ. ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಷು ಕಥಾಚನ. ನಮ್ಮ ಕೆಲಸ ನಾವು ಮಾಡ್ತಾ ಹೋಗೋದು, ಉಳಿದಿದ್ದೆಲ್ಲ ಫಲಾಫಲಗಳನ್ನು ಭಗವಂತನಿಗೆ ಬಿಡೋದು. ಕೊಡ್ತಾನೆ, ಒಳ್ಳೆ ಕೆಲಸ ಮಾಡಿದಾಗ ಒಳ್ಳೆ ಫಲ ಕೊಡ್ತಾನೆ, ಆ ನಂಬಿಕೆ ಇದೆ. CT ರವಿ ಹಾಗಾದರೆ ವೈಯಕ್ತಿಕ ರಾಜಕಾರಣ ಮಾಡೋದಕ್ಕೆ CT ರವಿ ಬಂದಿಲ್ಲ ಅನ್ನೋದಾಗಿದ್ದರೆ, ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಬೇರೆಯವರ ಗೆಲುವಿನ ಕಡೆ ಕಾನ್ಸಂಟ್ರೇಟ್ ಮಾಡಿದಂಥ CT ರವಿ ಅವರು ಅವರ ಗೆಲುವಿನ ಬಗ್ಗೆ ಮರೆತು ಹೋದರು, ಹಾಗಾಗಿ ಸೋಲಾಯಿತು.
ಕೆಲವೊಮ್ಮೆ ಅತಿ ಅಲ್ಲಿ ವಿಶ್ವಾಸ ವೈಯಕ್ತಿಕ ರಾಜಕಾರಣ ಮಾಡೋದಕ್ಕೆ ಮುಂದಾಗಿದ್ದಿದ್ರೆ ಒಬ್ಬ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕನಾಗಿ ಗುರುತಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರೆ, ನಾನೊಬ್ಬ ಮುಂದಿನ CM ಸ್ಥಾನದಲ್ಲಿ ಕೂರ್ತೀನಿ ಎನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಬೇರೆಯವರ ಗೆಲುವಿನ ಬಗ್ಗೆ ಬಿಟ್ಟು ನಿಮ್ಮ ಗೆಲುವಿನ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಇವತ್ತು ವಿಪಕ್ಷ ಸ್ಥಾನದ ನಾಯಕನಾಗಿಯೂ ಕೂಡ ಕೂರ್ತಾ ಇದ್ರಿ ಅಸೆಂಬ್ಲಿಯಲ್ಲಿ ಅನ್ನೋ ಚರ್ಚೆ. ಅಲ್ಲ, ಒಂದೇನಾಗ್ತದೆ, ಕೆಲವೊಮ್ಮೆ ಅತಿ ವಿಶ್ವಾಸ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ನನ್ನ ಕಳೆದ ವಿಧಾನಸಭಾ ಚುನಾವಣೆಯ ಸೋಲು ಅದು ನನ್ನ ವ್ಯಕ್ತಿಗತ ಸೋಲು. ಅದು ಕಾರಣಗಳು ಹತ್ತಾರಿದ್ದಾವೆ, ಒಂದೇ ಕಾರಣ ಅಂತ ನಾನು ಹೇಳೋದಿಲ್ಲ. ವ್ಯಕ್ತಿಗತ ಸೋಲು ಅಥವಾ ಸಿಟಿ ರಿವರ್ನ ಮುಂದೆ ಹೋಗೋದಕ್ಕೆ ಬಿಡಬಾರ್ದು ಅಂತೇಳಿ ಕೆಲವರು ಅದನ್ನ ವೈಯಕ್ತಿಕವಾಗಿ ತಗೊಂಡು ಸೋಲಿಸುವಂತ ಕೆಲಸ ನಿಮ್ಮ ಪಕ್ಷದವರೇ ಮಾಡಿದ್ರ? ರಾಜಕಾರಣದಲ್ಲಿ ಇವೆಲ್ಲ ಸ್ವಾಭಾವಿಕ, ಆದರೆ ಅದು ಮಾಡಿದ್ರು ಅಂತ ಒಪ್ಕೊಳ್ತೀರಾ? ಆದರೆ ಅಜಯ್ಯಾಂಚ ವಿಶ್ವಸ್ಯ ದೇಹಿಷ್ಯ ಶಕ್ತಿಮ್ ಅನ್ನುವಂಥ ನಮಗೊಂದು ಪ್ರಾರ್ಥನೆಯ ಸಾಲು ಬರುತ್ತೆ. ಜಗತ್ತೇ ಎದುರಾಗಿ ನಿಂತರೂ ಕೂಡ ನಮ್ಮನ್ನು ಮಣಿಸಲಾರ್ದಷ್ಟು ಸಾಮರ್ಥ್ಯವನ್ನು ಗಳಿಸ್ಕೊಳ್ಬೇಕು ಅನ್ನೋದು ಅದರ ತಾತ್ಪರ್ಯ. ಅಂದ್ರೆ ನಿಮ್ಮ ಸಾಮರ್ಥ್ಯ ನಾವು ರಾಷ್ಟ್ರ ರಾಜಕಾರಣಕ್ಕೆ ಹೋದಾಗ ಅಲ್ಲಿ ರಾಷ್ಟ್ರ ಪ್ರಧಾನ ಕಾರ್ಯದರ್ಶಿಗಳಾಗಿ ಅಲ್ಲಿ ಗುರುತಿಸ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ರಿ. ಆದ್ರೆ ರಾಷ್ಟ್ರ ಮಟ್ಟದಲ್ಲಿ ಸಾಮರ್ಥ್ಯ ಬೆಳೆಸ್ಕೊಂಡೋದ್ರಿ, ರಾಜ್ಯ ಮಟ್ಟದಲ್ಲಿ ಸಾಮರ್ಥ್ಯ ಕಡಿಮೆ ಆಯಿತು, ಅದನ್ನ ಕುಗ್ಸುವಂತ ಕೆಲಸಗಳಾಯ್ತು. ಯಾವಾಗಲೂ ನೋಡ್ರಿ, ಸೋಲು ಕೊಡುವಂಥ ಅನುಭವವನ್ನು ಗೆಲುವು ತಂದು ಕೊಡಲ್ಲ. ಸೋಲು ಒಂದು ಅನುಭವ. ಯಾರು ನಮ್ಮವರು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ, ಯಾರು ನಿಜವಾಗಲೂ ನಮ್ಮ ಹಿತಚಿಂತಕರು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಅದು ಕೊಡುವಂಥ ಅನುಭವ. ಹಾಗಂತ ನಿರಂತರ ಸೋಲೇ ಇರಬೇಕು ಅಂತ ನಾನು ಬಯಸೋದಿಲ್ಲ. ಸೋಲೊಂದು ಅನುಭವವಾಗಿ ಅದನ್ನು ಮೆಟ್ಲಾಗಿ ಮಾಡಿಕೊಂಡ್ರೆ ಮುಂದಿನ ಗೆಲುವು ನಮ್ಮದೇ. ಸಿಟಿ ರಿವರ್ಗೆ ಹಿತಚಿಂತಕರಿಗಿಂತ ಹಿತಶತ್ರುಗಳೇ ಜಾಸ್ತಿ. ಹಣ್ಣಿರೋ ಮರಕ್ಕೆ ಕಲ್ಲೊಡಿಯೋದು, ಯಾರು ಒಣ ಮರಕ್ಕೆ ಯಾರು ಕಲ್ಲೊಡಿಯಲ್ಲ. ಈಗ ನೀವು ಒಂದು ಮಾತನ್ನು ಹೇಳಿದ್ರಿ, ಈಗ ರಾಜಕೀಯ ಅಂತ ಹೇಳಿದಾಗ ಆ ಥರ ಇದ್ದೇ ಇರುತ್ತೆ ಅಂತೇಳಿ. ಬಟ್ ಎಲ್ರಿಗೂ ಗೊತ್ತಿದೆ, ಕಳೆದ ಬಾರಿಯ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಬರಬೇಕಾಗಿದ್ದಂಥ ಮತಗಳು ಯಾವ ಪಕ್ಷಕ್ಕೆ ಹೋಯಿತು ಮತ್ತು ಚಿಕ್ಕಮಗಳೂರು ಮತ್ತು ಹಾಸನ ಸಿಟಿಯಲ್ಲಿ ಯಾವ ರೀತಿಯ ವೋಟ್ ಎಕ್ಸ್ಚೇಂಜ್ ಆಯಿತು ಅಂತೇಳಿ. ಬ್ಯಾಕ್ ಸ್ಟ್ಯಾಬ್ ಆಗಿದೆ. ಇದು ನೀವು ಒಪ್ಪೋದು ಬಿಡೋದು ಬೇರೆ ವಿಚಾರ, ನಾವು ಪತ್ರಕರ್ತರಾಗಿ ನಾವು ಹೇಳ್ತೀವಿ. ಬ್ಯಾಕ್ ಸ್ಟ್ಯಾಬ್ ಆಗಿದೆ. ನಾನು ಕೇಳೋದು, CT ರವಿ ಯಾರಿಗೂ ಬ್ಯಾಕ್ ಸ್ಟ್ಯಾಬ್ ಮಾಡಿಲ್ವಾ? ನನಗೆ ಅದರ ಮೇಲೆ ವಿಶ್ವಾಸ ಇಲ್ಲ. ನಮಗೆ ಆ ಥರದ ಕುತಂತ್ರದ ರಾಜಕಾರಣ ಮೇಲೆ ನಂಗೆ ವಿಶ್ವಾಸ ಇಲ್ಲ. ನಂದೇನಿದ್ರು ನೇರವಾಗಿರೋದು, ಯಾರು ಒಪ್ಪಲಿ ಯಾರು ಒಪ್ಪದೇ ಇರಲಿ, ನಮ್ಮ ಕಾಲದ ನಂತರವಾದರೂ ಕೂಡ ನಾವು ಯಾವ ರೀತಿ ರಾಜಕಾರಣ ಮಾಡೋದು ಅನ್ನೋದು ಉಳ್ಕೊಳ್ಳುತ್ತೆ. ಹಾಗಾಗಿ ಅಡ್ಡದಾರಿ ಹಿಡಿಯೋದಿಲ್ಲ, ಅಡ್ಡದಾರಿಯಿಂದ ಗಳಿಸ್ಬೋದಾಗಿರುವಂಥ ಗೆಲುವು ನನಗೆ ಬೇಕಾಗೂ ಇಲ್ಲ. ಮಧ್ಯಪ್ರದೇಶದ ಉಸ್ತುವಾರಿಯಾಗಿ ನಿಮ್ಮನ್ನು ನಿಯೋಜಿಸಲಾಗಿತ್ತು. ಅಲ್ಲಿ ಸ್ವಲ್ಪ ಕಿರಿಕಿರಿಗಳು ಕೂಡ ಆಯಿತು. ಆ ಸಂದರ್ಭದಲ್ಲಿ ನಾವು ಅಂದ್ಕೊಂಡ್ವಿ ಈ ಬಾರಿಯಲ್ಲಿ BJP ಬರೋದಿಲ್ಲ ಅಂಥೇಳಿ. ನಿರೀಕ್ಷೆಗೂ ಮೀರಿ ಅಲ್ಲಿ BJP ಯಶಸ್ಸನ್ನು ಗಳಿಸಿತು. ಅದಕ್ಕಿಂತ ಮೊದಲು ಗೋವಾದ ಕೆಲವು ಉಸ್ತುವಾರಿ ಕೂಡ ನಿಮಗೆ ನೀಡಲಾಗಿತ್ತು, ಅಲ್ಲೂ ಕೂಡ ಜಯಗಳಿಸಲಾಗಿತ್ತು. CT ರವಿ ಅವರು ಒಬ್ಬರೇ ಕೂತು ಅವಲೋಕನೆ ಮಾಡಿದಾಗ, ನನ್ನ ಶಕ್ತಿಗೆ ತಕ್ಕ ಹಾಗೆ ನನಗೆ ಪಕ್ಷ ಕೆಲವು ಜವಾಬ್ದಾರಿಗಳನ್ನು ಕೊಟ್ಟಿದ್ದರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಪಕ್ಷವನ್ನು ಇನ್ನಷ್ಟು ಸದೃಢ ಮತ್ತು ಬಲಶಾಲಿಗೊಳಿಸುತ್ತಿದ್ದೆ ಅನ್ನುವಂಥ ಒಂದು ಏನಂತಾರೆ ಅದಕ್ಕೆ, ನೀವು ಏನು ನಿಮ್ಮ ಭಾವನೆ ಅಷ್ಟು ಅರ್ಥ ಮಾಡ್ಕೊಳ್ತಾರೆ. ನಾನು ಅನ್ನೋದು ಅಹಂಕಾರ ಆಗತ್ತೆ. ಈಗ ಒಬ್ಬ ಕಾರ್ಯಕರ್ತನಾಗಿ ಉಳಿದವ್ರ ಜೊತೆಗೆ ಕೆಲಸ ಮಾಡೋದು ನಮಗೆ ಸಂಘಟನೆ ಕಲಿಸಿರುವಂಥ ಗುಣ. ಗೆಲುವಿಗೂ ನಾನೊಬ್ಬನೇ ಕಾರಣ ಅಲ್ಲ. ಹಾಗಾಗಿ ಎಲ್ಲರಿಗೂ ಅದು ಎಲ್ಲರೂ ಸೇರಿ ಪ್ರಯತ್ನ ಮಾಡಿರೋದು, ನಾವೊಂದು ನಿಮಿತ್ತ ಮಾತ್ರ. ನಾವು ನಮಗಿರುವ ಅನುಭವವನ್ನು ದಾರಿ ಎರಿಬಹುದೇ ಹೊರತು ಎಲ್ಲವನ್ನೂ ನಾವೇ ಅಂತ ಮಾಡುವಷ್ಟು ಸಾಮರ್ಥ್ಯಶಾಲಿ ನಾನೇನಲ್ಲ. ಹಾಗಾಗಿ ಪಕ್ಷ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದಂಥ ನನಗೆ ಹಲವು ಜವಾಬ್ದಾರಿಯನ್ನು ಕೊಟ್ಟು ಅಗಾಧವಾಗಿರುವಂಥ ಒಂದು ಅನುಭವ ಮತ್ತು ಎಕ್ಸ್ಪೋಸರ್ ಎರಡೂ ಸಿಗೋದಕ್ಕೆ ಕಾರಣ ಆಗಿದೆ. ಎಕ್ಸ್ಪೀರಿಯನ್ಸ್ ಮತ್ತು ಎಕ್ಸ್ಪೋಸರ್ ಎರಡೂ ಕೂಡ ಪಾರ್ಟಿಯಿಂದ ನನಗೆ ಸಿಕ್ಕಿದೆ. ಈಗಿರುವಂಥ ಅಧ್ಯಕ್ಷರು ಅಂದರೆ ಈಗಿನ BJP ರಾಜ್ಯಾಧ್ಯಕ್ಷರು ಎಲ್ಲರನ್ನ ತೆಗೆದುಕೊಂಡು ಹೋಗುವಂಥ ಸಾಮರ್ಥ್ಯವನ್ನು ಹೊಂದಿದ್ದಾರಾ? ಕೆಲವೊಂದನ್ನು ನಿಮಗೆ ಇಂಥ ವೇದಿಕೆಗಳಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ,